ಪಂಚಾಯಿತಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಹರಿಪ್ರಸಾದ್. ದಿನದ ಪ್ರಮುಖ ಸುದ್ದಿಗಳ ನಿಖರ ವರದಿ, ಯಾವುದೇ ಪಕ್ಷಪಾತವಿಲ್ಲದ ನೇರ ಮಾತು, ನಿಮ್ಮನ್ನ ದಾರಿ ತಪ್ಪಿಸದ ವಿಶ್ವಾಸಾರ್ಹ ವಿಶ್ಲೇಷಣೆ. ಇದುವೇ ನ್ಯೂಸ್ 18ನ ಪಂಚಾಯಿತಿ. ಕೊಲ್ಲೂರಿನಲ್ಲಿ ತಾಯಿ ಮೂಕಾಂಬಿಕೆಯ ದರ್ಶನ ಪಡೆದಿದ್ದಾರೆ ತಮಿಳುನಾಡಿನ ಮುಖ್ಯಮಂತ್ರಿ ವಿಜಯ್. ಜೊತೆಗೆ ಒಂದು ಬೆಳ್ಳಿಯ ಖಡ್ಗವನ್ನು ಕೂಡ ಸಮರ್ಪಿಸಿದ್ದಾರೆ. ಇದರೊಂದಿಗೆ ತಮಿಳುನಾಡಿನ ಮುಖ್ಯಮಂತ್ರಿಗಳು ಮೂಕಾಂಬಿಕಾ ದೇವಿಯ ಮೇಲೆ ಇಟ್ಟಿರುವ ಭಕ್ತಿ ಮತ್ತೊಮ್ಮೆ ಅನಾವರಣಗೊಂಡಿದೆ. ಇದುವೇ ಇವತ್ತಿನ ಪಂಚಾಯಿತಿಯ ಮೊದಲ ಸುದ್ದಿ, ಭಕ್ತಿ. ನೈಜ ಭಕ್ತಿಯಿಂದ ಬರುವಂತಹ ಭಕ್ತರ ಇಷ್ಟಾರ್ಥಗಳನ್ನು ತಾಯಿ ಮೂಕಾಂಬಿಕೆ ನೆರವೇರಿಸ್ತಾಳೆ ಅನ್ನುವಂಥದ್ದು ಕೊಲ್ಲೂರಿನ ತಾಯಿ ಮೂಕಾಂಬಿಕೆಯ ಭಕ್ತರ ನಂಬಿಕೆ. ಶಕ್ತಿ ಸ್ವರೂಪಿಣಿಯ ದರ್ಶನವನ್ನು ಪಡೆಯುವಂಥದ್ದು ಇದೇ ಕಾರಣಕ್ಕಾಗಿ. ಅದೇ ರೀತಿಯ ಭಕ್ತಿಯಿಂದ ತಮಿಳುನಾಡಿನ ಮುಖ್ಯಮಂತ್ರಿ ವಿಜಯ್ ಇವತ್ತು ತಾಯಿಯ ದರ್ಶನವನ್ನು ಪಡೆದಿದ್ದಾರೆ. ವಿಶೇಷ ಸಂಕಲ್ಪವನ್ನೇನೂ ಮಾಡಲಿಲ್ಲ, ವಿಶೇಷ ಪೂಜೆಗಳು ಅಂದರೆ ಯಾಗ ಯಜ್ಞ ಇವುಗಳನ್ನು ಮಾಡಿಸೋದಕ್ಕೆ ಹೋಗಿಲ್ಲ. ಅಲ್ಲಿ ಭಕ್ತಿಯಿಂದ ಒಂದು ವಿಶೇಷ ಪೂಜೆಯನ್ನು ನಡೆಸಿದ್ದಾರೆ, ಭಕ್ತಿಯಿಂದ ತಾಯಿಗೆ ನಮಿಸಿದ್ದಾರೆ. ಜೊತೆಗೆ 1 kg 600 ಗ್ರಾಂ ತೂಕದ ಬೆಳ್ಳಿಯ ಕವಚ ಕೂಡ ಒಳಗೊಂಡಿರುವಂತಹ ಒಂದು ಬೆಳ್ಳಿ ಖಡ್ಗವನ್ನು ತಾಯಿಗೆ ಸಮರ್ಪಿಸಿದ್ದಾರೆ. ಜೊತೆಗೆ ದೇವಿಯ ಅಲಂಕಾರಕ್ಕೆ ಆ ಖಡ್ಗವನ್ನು ಬಳಸ್ಕೊಳ್ಬೇಕು ಅಂತ ಹೇಳಿ ಭಕ್ತಿಯಿಂದ ವಿನಂತಿಸಿಕೊಂಡಿದ್ದಾರಂತೆ. ಇವತ್ತು ತಮಿಳುನಾಡಿನ ಮುಖ್ಯಮಂತ್ರಿ ವಿಜಯ್ ಅವರ ಕೊಲ್ಲೂರು ಭೇಟಿಯ ವಿಶೇಷತೆಗಳು ಹಾಗೂ ತಮಿಳುನಾಡಿನ ಮುಖ್ಯಮಂತ್ರಿಗಳು ತಾಯಿ ಮೂಕಾಂಬಿಕೆಯ ಮೇಲೆ ಇಟ್ಟಿರುವಂತಹ ಭಕ್ತಿಯ ಬಗ್ಗೆ ಒಂದು ವಿವರವಾದಂತಹ ವರದಿಯನ್ನು ತೋರಿಸ್ತೀನಿ ಇವತ್ತಿನ ಪಂಚಾಯಿತಿಯ ಮೊದಲ ಸುದ್ದಿಯಲ್ಲಿ. ಇನ್ನು ಇವತ್ತಿನ ಪಂಚಾಯಿತಿಯ ಎರಡನೇ ಸುದ್ದಿ, ರೆಸಾರ್ಟ್ ತಂತ್ರಗಾರಿಕೆ. ರಾಜ್ಯದಲ್ಲಿ ನಡೆಯುತ್ತಿರುವ ಮೇಲ್ಮನೆಯ ಚುನಾವಣೆಯಲ್ಲಿ ಈಗ ಕುದುರೆ ವ್ಯಾಪಾರ ನಡೆಯುವಂತಹ ಭೀತಿ ಎದುರಾಗಿದೆ. ಅಲ್ಲಿಗೆ ಶಾಸಕರ ಕುದುರೆ ವ್ಯಾಪಾರವನ್ನು ತಡೆಯುವುದಕ್ಕಾಗಿ ತಮ್ಮ ಕುದುರೆಗಳನ್ನು ತಮ್ಮದೇ ಲಾಯದಲ್ಲಿ ಬಲವಾಗಿ ಕಟ್ಟಿ ಹಾಕುವುದಕ್ಕೆ ರಾಜಕೀಯ ನಾಯಕರು ನಿರ್ಧಾರಕ್ಕೆ ಬಂದಿದ್ದಾರೆ. ಕಾಂಗ್ರೆಸ್ನವರು ಶಾಸಕರನ್ನ ರೆಸಾರ್ಟ್ಗೆ ಶಿಫ್ಟ್ ಮಾಡಿಸ್ತಾ ಇದ್ದಾರೆ. ರೆಸಾರ್ಟ್ನಲ್ಲೇ ಕುಳಿತು ಶಾಸಕಾಂಗ ಪಕ್ಷದ ಸಭೆಯನ್ನು ನಡೆಸುವುದರ ಮೂಲಕವಾಗಿ ಯಾರಿಗೆ ಯಾರು ವೋಟ್ ಹಾಕಬೇಕು ಅನ್ನೋದನ್ನು ನಿಗದಿಪಡಿಸೋದಕ್ಕೂ ಕೂಡ ಮುಂದಾಗಿದೆ. ನೋಡಿ, ಮುಖ್ಯಮಂತ್ರಿಯ ಆಯ್ಕೆಗಾಗಿ ಎಲ್ಲೋ ರೆಸಾರ್ಟ್ನಲ್ಲಿ ಶಾಸಕಾಂಗ ಪಕ್ಷ ನಡೆದಿಲ್ಲ, ಬದಲಿಗೆ ವಿಧಾನಸೌಧದಲ್ಲಿನೇ ಶಾಸಕಾಂಗ ಪಕ್ಷವನ್ನು ನಡೆಸಲಾಯಿತು. ಅದರೊಂದು ಚುನಾವಣೆ ಬರ್ತಾ ಇದ್ದಂತೆಯೇ ವಿಧಾನಸೌಧದಲ್ಲಿ ಶಾಸಕಾಂಗ ಪಕ್ಷ ಸಭೆ ನಡೆಸಿದರೆ ಸಾಕಾಗೋದಿಲ್ಲ, ಅದನ್ನು ರೆಸಾರ್ಟ್ನಲ್ಲಿ ನಡೆಸಬೇಕಂತ ಪರಿಸ್ಥಿತಿ ಇದೆ. ಅಷ್ಟರ ಮಟ್ಟಿಗೆ ತಮ್ಮ ಶಾಸಕರುಗಳ ಮೇಲೆ ನಾಯಕರುಗಳಿಗೆ ನಂಬಿಕೆ ಉಳ್ಕೊಂಡಿದೆ ಅಂತ. ಇದು ಒಂದು ಪಕ್ಷದ ವಿಚಾರ ಅಲ್ಲ, ಎಲ್ಲ ಪಕ್ಷಗಳಲ್ಲೂ ಇದೇ ರೀತಿಯಾದಂತಹ ವ್ಯವಸ್ಥೆಗಳು ನಡೀತಾ ಇದ್ದಾವೆ. ಹಾಗಾದರೆ ಏನು ನಡೀತಿದೆ, ಯಾಕಿಷ್ಟು ಆತಂಕ, ವಿಶೇಷವಾಗಿ ಕಾಂಗ್ರೆಸ್ ಮತ್ತು JDSನಲ್ಲಿ ಮನೆ ಮಾಡಿದೆ ಅನ್ನೋದನ್ನು ನಿಮಗೆ ತೋರಿಸ್ತೀನಿ ಇವತ್ತಿನ ಪಂಚಾಯಿತಿಯ ಎರಡನೇ ಸುದ್ದಿಯಲ್ಲಿ. ಈಗ ಮೊದಲ ಸುದ್ದಿ ಕಡೆಗೆ ಹೋಗೋಣ. ಭಕ್ತಿಯಿಂದ ಸಮರ್ಪಿಸಿದ್ದಾರೆ ಬೆಳ್ಳಿಯ ಖಡ್ಗವನ್ನು ದಳಪತಿ ವಿಜಯ್, ತಮಿಳುನಾಡಿನ ಮುಖ್ಯಮಂತ್ರಿ. ಇವತ್ತು ತಮಿಳುನಾಡಿನ ಮುಖ್ಯಮಂತ್ರಿ ತಾಯಿ ಮೂಕಾಂಬಿಕೆಯ ದರ್ಶನಕ್ಕೆ ಬಂದಿದ್ದಾರೆ. ತಮಿಳುನಾಡಿನ ಮುಖ್ಯಮಂತ್ರಿಗಳಾಗಿದ್ದಂತಹ ಅಂದಿನ ಮುಖ್ಯಮಂತ್ರಿಗಳಾಗಿದ್ದ MG ರಾಮಚಂದ್ರನ್, ಅವರ ಪತ್ನಿ ಜಾನಕಿ ರಾಮಚಂದ್ರನ್, ಹಾಗೆಯೇ ತಮಿಳುನಾಡಿನ ಮುಖ್ಯಮಂತ್ರಿಯಾಗಿದ್ದ ಜಯಲಲಿತಾ, ಈಗ ವಿಜಯ್ ಮೂಕಾಂಬಿಕೆಯ ದರ್ಶನವನ್ನು ಪಡೆದು ತಾಯಿಗೆ ಬೆಳ್ಳಿಯ ಖಡ್ಗವನ್ನು ಸಮರ್ಪಿಸಿ ಭಕ್ತಿಯಿಂದ ಪೂಜೆಯನ್ನು ನೆರವೇರಿಸಿ ಹೋಗಿದ್ದಾರೆ. ಹೇಗಿತ್ತು ಇವತ್ತು ವಿಜಯ್ ಅವರ ಭೇಟಿ ಮತ್ತು ಅದರ ಸುತ್ತಲಿನ ವಿಚಾರಗಳ ಬಗ್ಗೆ ವರದಿಯನ್ನು. ಸಂಕಲ್ಪ ವಿಶೇಷವಾಗಿ ಅವರೇನು ಹೇಳಲಿಲ್ಲ, ಖಡ್ಗ ಸಮರ್ಪಣೆ ಮಾಡಿದರು. ಖಡ್ಗ ಅಂತ ಹೇಳಿದ್ರೆ ಅದು ವಿಜಯದ ಪ್ರತೀಕ ಒಂದು, ಅಥವಾ ಮುಂಚೆ ಸಂಕಲ್ಪ ಮಾಡ್ಕೊಳ್ಳೋದಿದ್ರೆ ಶತ್ರು ಸಂಹಾರದ ಒಂದು ಸಂಕಲ್ಪ. ತಮಿಳುನಾಡು, ಕೇರಳದಲ್ಲೇ ಕರ್ನಾಟಕಕ್ಕಿಂತಲೂ ಹೆಚ್ಚಿನ ಭಕ್ತರನ್ನ ಹೊಂದಿರುವ ಶಕ್ತಿ ದೇವತೆ ಕೊಲ್ಲೂರು ಶ್ರೀ ಮೂಕಾಂಬಿಕೆ. MG ರಾಮಚಂದ್ರನ್, ಜಯಲಲಿತಾ ಕಾಲದಿಂದಲೂ ತಮಿಳುನಾಡು ಮುಖ್ಯಮಂತ್ರಿಗಳು ಕೊಲ್ಲೂರಿಗೆ ಬಂದು ಪೂಜೆ ಮಾಡಿ ಸಂಕಲ್ಪ ತೊಟ್ಟು ಹರಕೆ ತೀರಿಸುವುದು ಸಂಪ್ರದಾಯ. ಇದೀಗ ವಿಜಯ್ ಸರದಿ. ಮಂಗಳೂರು ಏರ್ಪೋರ್ಟ್ನಿಂದ ಕೊಲ್ಲೂರಿಗೆ ಕಾರ್ನಲ್ಲಿ ಬಂದ ವಿಜಯ್ಗೆ ದೇವಸ್ಥಾನದ ಆವರಣದಲ್ಲಿ ಪೂರ್ಣಕುಂಭ ಸ್ವಾಗತ ನೀಡಲಾಯಿತು. ದೇವಸ್ಥಾನದ ಮುಂಭಾಗದಲ್ಲಿರುವ ಧ್ವಜಕ್ಕೆ ನಮಿಸಿ ದೇಗುಲ ಪ್ರವೇಶಿಸಿದ್ರು ವಿಜಯ್. ಮೂಕಾಂಬಿಕೆಗೆ ವಿಶೇಷ ಪೂಜೆ ಸಲ್ಲಿಸಿದ ಬಳಿಕ ಪ್ರಧಾನ ಅರ್ಚಕ ರಾಮಚಂದ್ರ ಅಡಿಗರಿಂದ ವಿಜಯ್ ಪ್ರಸಾದ ಸ್ವೀಕರಿಸಿದರು.
ಸುಮಾರು ಅರ್ಧ ಗಂಟೆಗಳ ಕಾಲ ದೇವಿ ಮುಂದೆ ನಮಿಸಿದ ವಿಜಯ್ಗೆ ಅರ್ಚಕ ಸುರೇಶ್ ಭಟ್ ರಕ್ಷಾದಾರ ಕಟ್ಟಿದ್ರು. ಬಳಿಕ ಮೂಕಾಂಬಿಕೆಗೆ ದೀಪಾರಾಧನೆ ನಡೆಯಿತು. ಖಡ್ಗವನ್ನ ಯಾವ ಉದ್ದೇಶಕ್ಕೆ ಕೊಡ್ತಾರೆ ಸಾಮಾನ್ಯ? ಖಡ್ಗ ಅಂತ ಹೇಳಿದ್ರೆ ಅದು ವಿಜಯದ ಪ್ರತೀಕ ಒಂದು, ಅಥವಾ ಮುಂಚೆ ಸಂಕಲ್ಪ ಮಾಡ್ಕೊಳ್ಳೋದಿದ್ರೆ ಶತ್ರು ಸಂಹಾರದ ಒಂದು ಸಂಕಲ್ಪ. ಸರ್, ಅವರಿಗೆ ರಕ್ಷಾದಾರವನ್ನ ಕಟ್ಟಲಾಯಿತು, ಅದರ ಹಿನ್ನೆಲೆ ಏನು? ರಕ್ಷಾದಾರ ಅಂತ ಹೇಳಿದ್ರೆ ದೇವಿ ಪೂಜೆ ಮಾಡಿದ ಒಂದು ರಕ್ಷೆಗೋಸ್ಕರ ಅಷ್ಟೇ. ರಾಜಕೀಯ ಕ್ಷೇತ್ರದಲ್ಲಿ ಅವರಿಗೆ ಮೂಕಾಂಬಿಕಾ ರಕ್ಷೆಗಾಗಿ ರಕ್ಷಾದಾರವನ್ನು ಕಟ್ಟಲಾಗಿದೆ. ಮೂಕಾಂಬಿಕೆ ಸನ್ನಿಧಿಯಲ್ಲಿ ದೀಪಾರಾಧನೆ ಬಳಿಕ ಪರಿವಾರ ದೇವರುಗಳ ದರ್ಶನವೂ ಆಯಿತು. ವೀರಭದ್ರ, ಗಣಪತಿ, ಸುಬ್ರಹ್ಮಣ್ಯ ದೇವರಿಗೆ ವಿಜಯ್ ನಮಿಸಿದ್ರು. ಬಳಿಕ ಗರ್ಭಗುಡಿಯ ಸುತ್ತ ಪ್ರದಕ್ಷಿಣೆ ಹಾಕಿದ್ರು. ಮೂಕಾಂಬಿಕೆಗೆ ಫಲ ಸಮರ್ಪಣೆ ಮಾಡಿದ ವಿಜಯ್ ಸಂಕಲ್ಪ ಏನೂ ಹೇಳಲಿಲ್ಲ. ವಿಜಯ್ ಜೊತೆಗಿದ್ದವರು ಕೂಡ ಯಾವುದೇ ಸಂಕಲ್ಪ ತೊಡಲಿಲ್ಲ. ಹೆಸರು ನಕ್ಷತ್ರ ಹೇಳಿಯಷ್ಟೇ ಪೂಜೆ ಮಾಡಿಸಿದ್ರು. ಪೂಜೆ ಬಳಿಕ 1.5 ಕೆಜಿ ತೂಕದ ಬೆಳ್ಳಿ ಖಡ್ಗವನ್ನ ಕೊಟ್ಟ ವಿಜಯ್ ನಿತ್ಯವೂ ದೇವಿ ಮುಂದೆ ಇಟ್ಟು ಪೂಜೆ ಮಾಡುವಂತೆ ಮನವಿ ಮಾಡಿದ್ರು. ಸಂಕಲ್ಪ ವಿಶೇಷವಾಗಿ ಅವರೇನು ಹೇಳಲಿಲ್ಲ. ಅವರು ದೇವರ ಎದುರಿಗೆ ಫಲವನ್ನು ಸಮರ್ಪಣೆ ಮಾಡಿ ಅನಂತರ ಸಂಕಲ್ಪದಲ್ಲಿ ವಿಶೇಷವಾಗಿ ಏನು ಹೇಳಲಿಲ್ಲ, ಹೆಸರು ನಕ್ಷತ್ರ ಅಷ್ಟೇ ಹೇಳಿದರು. ಆನಂತರ ಖಡ್ಗ ಸಮರ್ಪಣೆ ಮಾಡಿದರು. ಖಡ್ಗ ಸಮರ್ಪಣೆ ಮಾಡಿದ ನಂತರ ತಾಯಿಯಲ್ಲಿ ನಿತ್ಯವೂ ಇದನ್ನಿಟ್ಟು ಒಂದು ಅಲಂಕಾರಕ್ಕೆ ಉಪಯೋಗಿಸಿ ಅಂತ ಅಷ್ಟನ್ನು ಮಾತ್ರ ಹೇಳಿದ್ದಾರೆ. ಬೇರೆ ಏನು ವಿಚಾರ ಅವರು ಮಾತಾಡಲಿಲ್ಲ. ರಾಜಕೀಯ ಉದ್ದೇಶಕ್ಕಾಗಿ, ರಾಜಕೀಯ ಜಯಗಾಗಿ ಅಂದು ಎಂಜಿಆರ್ ಅವರು ಇದೇ ಮಾದರಿಯ ಖಡ್ಗವನ್ನ ಸಮರ್ಪಣೆ ಮಾಡಿದ್ರು. ಇದೀಗ ವಿಜಯ್ ಅವರು ಕೂಡ ತಮಿಳುನಾಡಿನಲ್ಲಿ ಟಿವಿಕೆ ಪಕ್ಷವನ್ನ ಕಟ್ಟಿ ಪ್ರಪ್ರಥಮ ಬಾರಿಗೆ ಮುಖ್ಯಮಂತ್ರಿ ಆದಂತಹ ಸಂದರ್ಭದಲ್ಲಿ ಅದರ ಒಂದು ಖುಷಿಗಾಗಿ ಈ ಖಡ್ಗವನ್ನ ಸಮರ್ಪಣೆ ಮಾಡಿದ್ದಾರೆ. ಒಂದರ್ಥದಲ್ಲಿ ತಾನು ಮುಖ್ಯಮಂತ್ರಿ ಆದರೆ ಎಂಜಿಆರ್ ರೀತಿಯೇ ಮೂಕಾಂಬಿಕೆಗೆ ಈ ಖಡ್ಗವನ್ನ ಸಮರ್ಪಣೆ ಮಾಡ್ತೀನಿ ಎಂಬ ಸಂಕಲ್ಪವನ್ನು ಹೊತ್ತಿದ್ರು ಅನ್ನೋದು ಈಗ ಸದ್ಯಕ್ಕೆ ಸಿಕ್ಕಿರುವಂತಹ ಮಾಹಿತಿ. ಹಾಗಾಗಿ ಆ ಸಂಕಲ್ಪವನ್ನು ಈಡೇರಿಸೋಕೆ ವಿಜಯ್ ಅವರು ಮೂಕಾಂಬಿಕೆಯ ಸನ್ನಿಧಿಗೆ ಬಂದು ಈ ಖಡ್ಗವನ್ನ ಕೊಟ್ಟಿದ್ದಾರೆ. ಎಲ್ಲಾ ಪೂಜೆಗಳ ಬಳಿಕ ದೇವಸ್ಥಾನದ 10 ಮೀಟರ್ ದೂರದವರೆಗೂ ನಡೆದು ಬಂದ ವಿಜಯ್ ಅಭಿಮಾನಿಗಳತ್ತ ಕೈ ಬೀಸಿದ್ರು. ಬಳಿಕ ಕೊಲ್ಲೂರಿನಿಂದ ತಾವೇ ಕಾರು ಚಲಾಯಿಸಿಕೊಂಡು ಹೊರಟರು. ವಿಜಯ್ ಮಾತ್ರವಲ್ಲ, ಈ ಹಿಂದೆಯೂ ತಮಿಳುನಾಡಿನ ಮುಖ್ಯಮಂತ್ರಿಗಳು ತಮ್ಮ ಅಧಿಕಾರಾವಧಿಗಳಲ್ಲಿ ಮೂಕಾಂಬಿಕೆ ಆರಾಧನೆ ಮಾಡಿ ಸಂಕಲ್ಪ ತೊಟ್ಟಿರುವುದು ಇತಿಹಾಸದಲ್ಲಿದೆ. ರಾಜಕೀಯ ಬೆಳವಣಿಗೆಗಾಗಿ ಹರಕೆ ಹೊತ್ತಿದ್ರು ಎಂಜಿ ರಾಮಚಂದ್ರನ್. ಹರಕೆ ಫಲ ನೀಡಿದ ಹಿನ್ನೆಲೆಯಲ್ಲಿ ದೇವಿಗೆ ಚಿನ್ನದ ಖಡ್ಗ ಕಾಣಿಕೆ ಕೊಟ್ಟಿದ್ರು. 1984ರಲ್ಲಿ ಬಂದಿದ್ದ ಎಂಜಿಆರ್ 1 ಕೆಜಿ ತೂಕದ ಖಡ್ಗ ಸಮರ್ಪಣೆ ಮಾಡಿದ್ರು. ಎಂಜಿಆರ್ ನೀಡಿದ ಖಡ್ಗವನ್ನೇ ಇಂದಿಗೂ ದೇವಿ ಅಲಂಕಾರಕ್ಕೆ ಬಳಕೆ ಮಾಡಲಾಗ್ತಿದೆ. ನವರಾತ್ರಿ, ವಿಜಯದಶಮಿಗೆ ಈ ಖಡ್ಗಕ್ಕೆ ವಿಶೇಷ ಪೂಜೆ ಸಲ್ಲಿಸಲಾಗುತ್ತೆ. ಎಂಜಿಆರ್ ಪತ್ನಿ ವಿಎನ್ ಜಾನಕಿ ಕೂಡ ಬಂದು ಮೂಕಾಂಬಿಕೆಯ ದರ್ಶನ ಮಾಡಿದ್ದಾರೆ. ತಮಿಳುನಾಡಿನ ಎಂಜಿಆರ್ ಬಂದಿದ್ರು, ಅವರು ಒಂದು ಖಡ್ಗವನ್ನ ಕೊಟ್ಟಿದ್ರು. ಅದು ಯಾವ ಉದ್ದೇಶಕ್ಕೆ ಕೊಡ್ತಿದ್ದಾರೆ ಮತ್ತೆ ಅದು ಯಾವ ರೀತಿಯಾಗಿ ಈಗ ಬಳಕೆ ಆಗ್ತಾ ಇದೆ, ಹೇಗೆ? ಅದೇ ಅವರು ರಾಜಕೀಯವಾದಂತ ಜಯಕ್ಕೆ ಇರತಕ್ಕಂಥ ಪ್ರತಿಬಂಧ ನಿವಾರಣೆಗೋಸ್ಕರ ಅವರು ಸಂಕಲ್ಪ ಮಾಡಿದ್ದಂತೆ ಇರುವಂತ ಮಾಹಿತಿ. ಸಂಕಲ್ಪ ಸಿದ್ಧಿಯಾಗಿ ಅವರು ಮುಖ್ಯಮಂತ್ರಿಗಳಾದ ನಂತರ ಇಲ್ಲಿ ಬಂದು ಖಡ್ಗ ಸಮರ್ಪಣೆ ಮಾಡಿ ಆರಾಧನೆ ಮಾಡಿ ಹೋಗಿದ್ದಾರೆ. ಎಂಜಿಆರ್ ಅವರು ದೇವಿ ದರ್ಶನ ಮಾಡಿ ಹೋಗುವಾಗ ದಶಭುಜ ಗಣಪತಿ ಹತ್ರ ಮೇಲ್ಗಡೆ ಶಿಖರ ನೋಡ್ತಾರೆ. ಆ ಶಿಖರದಲ್ಲಿ ರಾಣಿ ಚೆನ್ನಮ್ಮ ಕಾಲದಲ್ಲಿ ಮಾಡಿದಂತ ಒಂದು ಇದುಂಟು, ಅಲ್ಲಿ ಚಿನ್ನದ ಕವಚ ಉಂಟು, ಅದರಲ್ಲಿ 2 ಎಲೆ ಉಂಟು, 2 ಎಲೆ ಚಿಹ್ನೆ ಇದೆ. ಆ 2 ಎಲೆ ಚಿಹ್ನೆ ನೋಡ್ಕೊಂಡೇ ಅವರು ಹೋಗಿ ತಮ್ಮ ಚಿಹ್ನೆ ಆಗಿ ಚುನಾವಣೆಗೆ ಇಟ್ಕೊಂಡಿದ್ದು, ಅವರ ಪಕ್ಷದ ಚಿಹ್ನೆ ಆಗಿ ಇಟ್ಕೊಂಡಿದ್ದು. ಅದು ಯಾರಿಗೂ ಗೊತ್ತಿಲ್ಲ, ಬಹಳ ರಹಸ್ಯವಾಗಿದ್ದದು. ಜಯಲಲಿತಾ 2004ರಲ್ಲಿ ಕೊಲ್ಲೂರಿಗೆ ಭೇಟಿ ಕೊಟ್ಟು ದೇವಿಗೆ ಚಿನ್ನದ ಕವಚವನ್ನ ಸಮರ್ಪಿಸಿದ್ರು. ಚಂಡಿಕಾ ಯಾಗ ಮಾಡಿಸಿ ಅನ್ನದಾನ ಸೇವೆಗೆ ನಗದು ದೇಣಿಗೆ ನೀಡಿದ್ರು. ಅಷ್ಟೇ ಅಲ್ಲ, ತಮಿಳುನಾಡಿನ ವಿವಿಧೆಡೆಯಿಂದ ಕೊಲ್ಲೂರಿಗೆ ಬಸ್ ಸೌಲಭ್ಯ ಮಾಡುವ ಮೂಲಕ ತಮಿಳುನಾಡು ಭಕ್ತರಿಗೆ ಅನುಕೂಲ ಮಾಡಿಕೊಟ್ಟಿದ್ರು. ಮುಖ್ಯಮಂತ್ರಿಗಳಂತೆಯೇ ಸ್ಟಾರ್ ನಟರು, ಸಂಗೀತ ದಿಗ್ಗಜರೂ ಕೂಡ ಮೂಕಾಂಬಿಕೆಯ ಭಕ್ತರೇ. ಸಂಗೀತ ನಿರ್ದೇಶಕ ಇಳೆಯರಾಜ ಮೂಕಾಂಬಿಕೆಯ ಪರಮ ಭಕ್ತ. ತಮಿಳುನಾಡು, ಕೇರಳ ಮುಖ್ಯಮಂತ್ರಿಗಳಿಂದಲೂ ಪೂಜೆಗಳು ನಡೆಯುತ್ತವೆ. ಸೂಪರ್ ಸ್ಟಾರ್ ರಜನಿಕಾಂತ್, ಸಂಗೀತ ಮಾಂತ್ರಿಕ ಇಳೆಯರಾಜ, ಕೆಜೆ ಏಸುದಾಸ್ ಮೂಕಾಂಬಿಕೆ ಆರಾಧಕರು. ನನ್ನಮ್ಮ ಮೂಕಾಂಬಿಕೆ ಅಂತಾನೆ ಹೇಳುವ ಇಳೆಯರಾಜ ಮೂಕಾಂಬಿಕೆಗೆ ವಜ್ರದ ಹಸ್ತ, ಮುತ್ತಂಗಿ, 2 ಬಾರಿ ವಜ್ರದ ಕಿರೀಟ ಸಮರ್ಪಣೆ ಮಾಡಿದ್ದಾರೆ. ಪರಿವಾರ ದೇವರು ವೀರಭದ್ರೇಶ್ವರನಿಗೆ ಚಿನ್ನ, ಬೆಳ್ಳಿಯ ಕಿರೀಟ ಕೊಟ್ಟಿದ್ದಾರೆ. ಇಳೆಯರಾಜವರು ಸಂಗೀತ ಕ್ಷೇತ್ರಕ್ಕೆ ವಿಶೇಷವಾದಂತ ಕೊಡುಗೆ ಕೊಟ್ಟಂತ ವ್ಯಕ್ತಿ. ಅಂತ ಅನೇಕ ಜನರು ಇಲ್ಲಿ ಹಿಂದೆ ಬಂದಿದ್ದಾರೆ.
ಇವರು ವಿಶೇಷವಾದಂಥ ಸಮರ್ಪಣಾ ಭಾವ ಇದೆ. ಅವರು ವಜ್ರದ ಹಸ್ತ ಕೊಟ್ಟಿದ್ದಾರೆ, ಮುತ್ತಂಗಿ ಕೊಟ್ಟಿದ್ದಾರೆ ದೇವರಿಗೆ, ವಜ್ರದ ಕಿರೀಟ ಕೊಟ್ಟಿದ್ದಾರೆ. ಮೊನ್ನೆ ತಾನೇ ವೀರಭದ್ರ ಸ್ವಾಮಿಗೆ ಮತ್ತೆ ಅಮ್ಮನವರಿಗೆ ಮತ್ತೊಂದು ವಜ್ರ ಕಿರೀಟಗಳನ್ನ, ಚಿನ್ನದ ಮತ್ತೆ ಬೆಳ್ಳಿಯ ಕಿರೀಟಗಳನ್ನೆಲ್ಲ ಸಮರ್ಪಣೆ ಮಾಡಿದ್ದಾರೆ. ಅವರು ಸಂಗೀತ ಕ್ಷೇತ್ರ ಕಾಳಿ ಲಕ್ಷ್ಮೀ ಸರಸ್ವತಿ ತ್ರಿಗುಣಾತ್ಮಿಕೆಯಾಗಿ ಮೂಕಾಂಬಿಕೆಯಾಗಿರುವುದರಿಂದ 3 ಭಾವದ ಗುಣಗಳು ಕೂಡ ಯಾವ ರೀತಿಯಲ್ಲಿ ನಾವು ಭಾವಿಸ್ತೇವೋ ಅದೇ ಭವತಿ ಅಂತ, ಅದೇ ಆಗ್ತದೆ, ನಮಗೆ ಅನುಗ್ರಹ ಆಗ್ತದೆ ಅಂತ ಹೇಳುವ ಸಂಕಲ್ಪ. ಮೂಕಾಂಬಿಕೆ ಆರಾಧನೆಗೆ ಸಹಸ್ರ ವರ್ಷಗಳ ಇತಿಹಾಸ, ಪ್ರತೀತಿ, ನಂಬಿಕೆ ಇದೆ. ದಕ್ಷಿಣ ಭಾರತದ ಶಕ್ತಿಪೀಠವಾದ ಕೊಲ್ಲೂರಿನಲ್ಲಿ ನೆಲೆಸಿದ್ದಾಳೆ ಮೂಕಾಂಬಿಕೆ. 3 ಅವತಾರಗಳ ಮೂಲಕ ಪ್ರಸಿದ್ಧಿ. ಮಹಾಕಾಳಿಯಾಗಿ ಶತ್ರು ಸಂಹಾರ, ಮಹಾಲಕ್ಷ್ಮಿಯಾಗಿ ಸಂಪತ್ತು ಮತ್ತು ಸ್ಥಾನಮಾನ ವೃದ್ಧಿ, ಮಹಾಸರಸ್ವತಿಯಾಗಿ ವಿದ್ಯೆ ನೀಡುವ ದೇವತೆ ಈಕೆ. ಆದಿಶಂಕರರು ರೂಢಿಸಿದ ಪದ್ಧತಿಗಳ ಪ್ರಕಾರವೇ ಅಂದಿನಿಂದಲೂ ಪೂಜೆಗಳು ನಡೆಯುತ್ತವೆ. ತ್ರಿಕಾಲ ಪೂಜೆ, ಬಲಿಯಾಗತ್ತೆ. ನಿತ್ಯ ಪ್ರದೋಷಕ ಪೂಜೆ, ಸಂಜೆ ದಂತಧಾವನ, ಪಂಚಾಭಿಷೇಕ ಇರುತ್ತೆ. ಪ್ರದೋಷ ಕಾಲಕ್ಕೂ ಮೊದಲು ಉತ್ಸವದ ಮೂಲಕ ದಿನದ ಪೂಜೆ ಸಮಾಪ್ತಿಯಾಗತ್ತೆ. ಮಹಾಕಾಳಿ, ಮಹಾಲಕ್ಷ್ಮಿ, ಮಹಾಸರಸ್ವತಿ 3 ಭಾವದಿಂದ ಮೂಕಾಂಬಿಕೆ ಆಗಿರುವುದರಿಂದ ಕಾಳಿಯಾಗಿ ಶತ್ರು ಸಂಹಾರಕ್ಕೆ, ಲಕ್ಷ್ಮಿಯಾಗಿ ಸಂಪತ್ತಿಗೋಸ್ಕರ, ಸ್ಥಾನಮಾನಕ್ಕೋಸ್ಕರ, ಮತ್ತೆ ಸರಸ್ವತಿಯಾಗಿ ವಿದ್ಯೆಗೋಸ್ಕರ. ಅದು ಯಾವುದೇ ವಿದ್ಯೆ ಆಗಿರ್ಬೋದು, ಕಲಾಕ್ಷೇತ್ರ, ಸಂಗೀತ ಕ್ಷೇತ್ರ, ನೃತ್ಯ ಕ್ಷೇತ್ರ ಯಾವುದೇ ಇರ್ಬೋದು ಅಂತ ಒಂದು ಸಂಕಲ್ಪ ಇಟ್ಟುಕೊಂಡು 3 ಭಾವದಿಂದ ಸಂಕಲ್ಪ ಇಟ್ಟುಕೊಂಡು ಬರ್ತಾರೆ. ಆದಿಶಂಕರರ ನಂತರ ಅದು ಪ್ರಚಲಿತವಾಗಿ ಒಂದು ವಿಶೇಷವಾಗಿ ಕೇರಳದವರಿಗೆ ಇದು ಮನೆ ದೇವರು ಅಥವಾ ಕುಲದೇವರು ಅಂತ ಹೇಳ್ತಕ್ಕಂಥ ಸಂಕಲ್ಪ ಬಂದಿದೆ. ಅವರು ಇಲ್ಲಿ ಬಂದು ತಾಯಿಯನ್ನ ಆರಾಧನೆ ಮಾಡಿ ಅವರು ಕೇರಳಕ್ಕೆ ಕರ್ಕೊಂಡು ಹೋಗ್ಬೇಕಂತ ಹೇಳುವಂಥ ಸಂಕಲ್ಪ ಇತ್ತಂತೆ. ಅದು ತಾಯಿ ನನ್ನನ್ನು ಇಲ್ಲೇ ನೀನು ಆರಾಧನೆ ಮಾಡುವಂತೆ ವ್ಯವಸ್ಥೆ ಮಾಡುವಂತೇಳಿ ತಾಯಿ ದರ್ಶನ ಕೊಟ್ಟ ಮೇಲೆ ಅವರು ಇಲ್ಲಿನ ಪೂಜಾ ವಿಧಿವಿಧಾನಗಳನ್ನೆಲ್ಲ ರೂಢೀಕರಿಸಿ ಅವರು ಮುಂದೆ ಹೋದ್ರು ಅಂತ. ಮೂಕಾಂಬಿಕಾ ಪೂಜಾ ಪದ್ಧತಿ ಆದಿಶಂಕರರು ರೂಢಿಸಿಕೊಟ್ಟಂತ ಇದೆ. ಇಲ್ಲಿ ಬೆಳಿಗ್ಗೆ, ಮಧ್ಯಾಹ್ನ ಮತ್ತೆ ರಾತ್ರಿ ತ್ರಿಕಾಲ ಪೂಜೆ, ಬಲಿ ಇದೆ. ಮತ್ತೆ ಸಂಧ್ಯಾ ಕಾಲದಲ್ಲಿ ನಿತ್ಯ ಪ್ರದೋಷ ಪೂಜೆ ಅಂತೇಳಿ ಇದೆ. 4 ಹೊತ್ತು ಪೂಜೆಯಲ್ಲಿ ತ್ರಿಕಾಲ ಪೂಜೆ ಪ್ರಧಾನ. ಹಾಗೆ ಬೆಳಿಗ್ಗೆ ದಂತಧಾವನ ಪೂಜೆ ಅಂತ ಹೇಳಿ ಆದಮೇಲೆ ಪಂಚಾಮೃತಾಭಿಷೇಕ, ಅಲಂಕಾರ ಪೂಜೆ, ಮಧ್ಯಾಹ್ನ ಮಹಾಪೂಜೆ, ಸಂಜೆ ಪ್ರದೋಷ ಪೂಜೆ, ರಾತ್ರಿ ಪೂಜೆ ಆದ ನಂತರ ಚಿನ್ನದ ರಥೋತ್ಸವ, ಉದಯಸ್ತಮನ ಪೂಜೆಗಿರುತ್ತದೆ. ಕೊಲ್ಲೂರು ಶ್ರೀ ಮೂಕಾಂಬಿಕಾ ದೇವಸ್ಥಾನವು ದಕ್ಷಿಣ ಭಾರತದ ಶ್ರೇಷ್ಠ ಶಕ್ತಿಪೀಠ ಆದ್ದರಿಂದ ವಿಶೇಷವಾಗಿ ತಮಿಳುನಾಡು ಮತ್ತು ಕೇರಳದಿಂದ ಎಲ್ಲ ಜನಪ್ರತಿನಿಧಿಗಳು, ರಾಜಕೀಯ ನಾಯಕರು ಮತ್ತು ಸೆಲೆಬ್ರಿಟಿಗಳು ಇಲ್ಲಿಗೆ ಬರ್ತಾ ಇದ್ದಾರೆ. ಬಗ್ಗೆ ಹೇಳುವುದಾದ್ರೆ ಇಲ್ಲಿ ಅಷ್ಟೊಂದು ಶಕ್ತಿ ಇರುವುದರಿಂದ ಅವರು ಮುಖ್ಯಮಂತ್ರಿ ಆದ ಕೆಲವೇ ದಿನಗಳಲ್ಲಿ ಇವತ್ತು ಇಲ್ಲಿ ಬರ್ತಾ ಇದ್ದಾರೆ ಅಂತ ಹೇಳಿದ್ರೆ ಮೂಕಾಂಬಿಕೆ ಶಕ್ತಿ ಎಷ್ಟು ಅನ್ನೋದನ್ನ ನಾವು ಎಲ್ಲರೂ ಅರ್ಥ ಮಾಡಿಕೊಳ್ಬೇಕು. ಮೂಕಾಂಬಿಕೆ ಆರಾಧನೆ ಮಾಡಿದವರೆಲ್ಲರಿಗೂ ರಾಜಕೀಯ ಏಳಿಗೆ ಸಿಕ್ಕಿದೆ. ಹಾಗೆ ರಾಜಕೀಯ ಏಳು ಬೀಳುಗಳನ್ನೂ ಕಂಡಿದ್ದಾರೆ. ವಿಜಯ್ ಮುಂದಿನ ಹಾದಿ, ರಾಜಕೀಯ ಬೆಳವಣಿಗೆಗಳೆಲ್ಲವೂ ಇದೀಗ ಮೂಕಾಂಬಿಕೆಯ ನಂಬಿಕೆ ಸುತ್ತುತ್ತಲೇ ಇರುತ್ತೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಹೀಗೆ ಭಕ್ತಿಯಿಂದ ತಾಯಿಗೆ ನಮಿಸಿ ವಿಜಯ್ ಅವರು ಸ್ವತಃ ತಾವೇ ಡ್ರೈವ್ ಮಾಡ್ಕೊಂಡು ಬೇರೆ ಹೋಗಿದ್ದಾರೆ. ಏರ್ಪೋರ್ಟ್ ತನಕ ಕೂಡ ಅವರೇ ಡ್ರೈವ್ ಮಾಡ್ಕೊಂಡು ಹೋಗಿದ್ದಾರೆ. ಒಳ್ಳೆಯ ಆಡಳಿತವನ್ನು ಕೊಡುವಂತಹ ಸಂಕಲ್ಪ ಬಹುಶಃ ಅವರು ಮಾಡ್ಕೊಂಡಿರ್ಬೋದು. ವಿಶೇಷವಾದಂಥ ಸಂಕಲ್ಪವನ್ನೇನು ಅವರು ಕೂಡ ದೇವಿಯ ಮುಂದೆ ಮಾಡಿಕೊಂಡಿಲ್ಲ ಅಂತ ಕೂಡ ಅಲ್ಲಿಯ ಪ್ರಧಾನ ಅರ್ಚಕರು ಹೇಳಿದರು. ಎರಡನೇ ಸುದ್ದಿ ಕಡೆಗೆ ಹೋಗೋಣ. ರೆಸಾರ್ಟ್ ತಂತ್ರಗಾರಿಕೆ. ಕಾಂಗ್ರೆಸ್ನಿಂದ 5 ಮಂದಿ ಅಭ್ಯರ್ಥಿಗಳು ಕಣದಲ್ಲಿದ್ದಾರೆ. 4 ಸೀಟನ್ನು ಮಾತ್ರ ಕಾಂಗ್ರೆಸ್ಗೆ ಗೆಲ್ಲೋದಕ್ಕೆ ಆಗುತ್ತೆ. 2 BJP ಅಭ್ಯರ್ಥಿಗಳಿದ್ದಾರೆ. ಅವರಿಬ್ಬರನ್ನು ಗೆಲ್ಲಿಸ್ಕೊಳ್ಳೋದಕ್ಕೆ ಬೇಕಷ್ಟು ನಂಬರ್ BJPಯವರ ಕೈಯಲ್ಲಿದೆ. ಇನ್ನೂ 1 ಸ್ಥಾನ ಇದೆ. ಅದಕ್ಕೆ ಮೈತ್ರಿ ಪಕ್ಷಗಳು ಒಬ್ಬ ಅಭ್ಯರ್ಥಿಯನ್ನು ಹಾಕೊಂಡಿದ್ದಾರೆ. JDSನಿಂದ ಅಭ್ಯರ್ಥಿ ಕಣದಲ್ಲಿದ್ದಾರೆ. ಯಾಕಂದರೆ 18 ಸೀಟ್ ಇರುವಂಥದ್ದು JDSನ ಕೈಯಲ್ಲಿ. ಹೆಚ್ಚುವರಿಯಾಗಿರುವಂತಹ ಭಾರತೀಯ ಜನತಾ ಪಕ್ಷದ 5 + 1 ಸೀಟುಗಳು ಅವ್ರಿಗೆ ಸಿಗುತ್ತೆ ಅಂತ ಹೇಳಿ, ಹಾಗಾಗಿ ಆ ಒಂದು ಲೆಕ್ಕಾಚಾರಗಳನ್ನು ನೋಡಿದಾಗ 24 ಸೀಟ್ಗಳಿದ್ದಾವೆ. ಕಾಂಗ್ರೆಸ್ನಿಂದ 5ನೇ ಅಭ್ಯರ್ಥಿಯಾಗಿರುವಂತಹ ವಿನಯ್ ಕಾರ್ತಿಕ್ ಅವರು ಶಿವಕುಮಾರ್ ಅವರ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡಿರ್ತಕ್ಕಂತಹ ವ್ಯಕ್ತಿ. ಇಡೀ ಕಾಂಗ್ರೆಸ್ನ ಅಭ್ಯರ್ಥಿಗಳ ಪಟ್ಟಿಯನ್ನು ನಾವು ಗಮನಿಸಿದಾಗಲೂ ಕೂಡ ಇಲ್ಲಿ
ಒಬ್ಬರು KPCC ಅಧ್ಯಕ್ಷರು ಆ ಕಾರಣಕ್ಕಾಗಿ ಅವ್ರಿಗೆ ಅವಕಾಶ ಸಿಕ್ಕಿದೆ. ಅಲ್ಲಿ ಮಳವಳ್ಳಿ ಶಿವಣ್ಣ ಅವರಿಗೆ ಅವಕಾಶ ಸಿಕ್ಕಿರುವಂಥದ್ದು ಸಿದ್ದರಾಮಯ್ಯನವರ ಆಪ್ತರು ಅನ್ನುವಂತಹ ಕಾರಣಕ್ಕಾಗಿ. ಇನ್ನೊಬ್ಬರನ್ನ ತಿಪ್ಪಣ್ಣಪ್ಪ ಕಂಕನೂರವ್ರನ್ನ ಖರ್ಗೆ ಅವರ ಆಪ್ತರು ಅಂತೇಳಿ ಗುರುತಿಸಲಾಗುತ್ತೆ. ಹಾಗೆಯೇ ಮೋಹನ್ ಅವ್ರನ್ನ ಕಾಂಗ್ರೆಸ್ನ AICC ಕಾರ್ಯದರ್ಶಿಯಾಗಿ ಕೆಲಸ ಮಾಡ್ತಾ ಇರೋದ್ರಿಂದ ಕಾರಣಕ್ಕಾಗಿ ಕೂಡ ಅವರು ಹೈಕಮಾಂಡ್ನ ಆಯ್ಕೆ ಅಂತೇಳಿ ಗುರುತಿಸಲಾಗಿದೆ. ವಿನಯ್ ಕಾರ್ತಿಕ್ ಅವರನ್ನ ಶಿವಕುಮಾರ್ ಅವರ ಆಪ್ತರು ಅಂತೇಳಿ ಗುರುತಿಸಲಾಗಿದೆ. ಅಂದರೆ 4 ಖಾತ್ರಿ ಸೀಟ್ಗಳ ಕಡೆಗೆ ಶಿವಕುಮಾರ್ ಅವರ ಆಪ್ತರಿಗೆ ಯಾರಿಗೂ ಟಿಕೆಟ್ ಸಿಕ್ಕಿರಲಿಲ್ಲ. ವಿನಯ್ ಕಾರ್ತಿಕ್ ಅವರಿಗೆ 50-50 ಇರತಕ್ಕಂತಹ 5ನೇ ಸೀಟ್ಗೆ ಕೊಟ್ಟಿದ್ದಾರೆ. ರಾಜ್ಯ ರಾಜಕಾರಣದಲ್ಲಿ ಈಗ ಬಿಸಿ ಏರಿಸಿರುವಂಥದ್ದು ಮೇಲ್ಮನೆಯ ಚುನಾವಣೆ ಬಹಳ ಬಿಸಿ ಚರ್ಚೆ ಆಗ್ತಾ ಇದೆ. ಯಾಕಂದರೆ ರಾಜ್ಯಸಭೆಗೇನೋ ಅವಿರೋಧವಾದಂಥ ಆಯ್ಕೆ ಮಾಡಲಾಗಿದೆ. 4 ಸ್ಥಾನಗಳಿದ್ವು. ಅಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರು ಕೂಡ ಅಖಾಡದಲ್ಲಿರತಕ್ಕಂಥ ಅಭ್ಯರ್ಥಿ ಆದಂಥ ಕಾರಣಕ್ಕಾಗಿ 4 ಸ್ಥಾನಗಳಿಗೆ ಅವಿರೋಧ ಆಯ್ಕೆ ಆಗಿದೆ ರಾಜ್ಯಸಭೆಗೆ. ವಿಧಾನ ಪರಿಷತ್ನಲ್ಲಿ ಮಾತ್ರ ಮೆಗಾ ಫೈಟ್ ನಡೀತಾ ಇದೆ. ಯಾಕಂದ್ರೆ ಇಲ್ಲಿ ನಾವು ಅಂಕಿ ಸಂಖ್ಯೆಗಳ ಲೆಕ್ಕಾಚಾರವನ್ನು ನೋಡಿದಾಗ ಎರಡೂ ಕಡೆಗಳಲ್ಲೂ ಕೂಡ 24-24 ಫಸ್ಟ್ ಪ್ರಿಫರೆನ್ಸ್ ವೋಟ್ಗಳಿದ್ದಾವೆ. ಅಂದ್ರೆ ಟೈ ಆಗುತ್ತೆ, ಮ್ಯಾಚ್ ಟೈ ಆಗುತ್ತೆ ಅಲ್ಲಿ. ಆದರೆ ಅದಾದ ನಂತರ ಬರುವಂಥದ್ದು 2ನೇ ಪ್ರಾಶಸ್ತ್ಯದ ಮತಗಳ ಎಣಿಕೆ. ಈ 2ನೇ ಪ್ರಾಶಸ್ತ್ಯದ ಮತಗಳ ಎಣಿಕೆಯಲ್ಲಿ ಒಂದು ಬಹಳ ನಿರ್ಣಾಯಕ ಆಗುತ್ತೆ. ಅಂದರೆ ಇಲ್ಲಿ ಯಾರು 24 ಮತ್ತು 25 ತಲುಪ್ತಾರೆ ಅನ್ನೋಂಥದ್ದು, 23 ಮತ್ತು 25 ಅನ್ನುವಂತಹ ಡಿಫ್ರೆನ್ಸ್ ಏನಾದರೂ ಆಗುತ್ತಾ, ಅಥವಾ 24-23 ಅನ್ನುವಂತಹ ಡಿಫ್ರೆನ್ಸ್ ಏನಾದರೂ ಆಗುತ್ತಾ, ಇದನ್ನ ಬಹಳ ಕುತೂಹಲದಿಂದ ಎದುರು ನೋಡ್ತಾ ಇರುವಂಥದ್ದು. ಆತ್ಮಸಾಕ್ಷಿ ಮತಗಳನ್ನು ನಂಬಿಕೊಂಡು JDS ಅಭ್ಯರ್ಥಿ ಕಣಕ್ಕಿಳಿದಿದ್ದಾರೆ. ನೋಡಿ, ಇದೊಂದು ಆತ್ಮಸಾಕ್ಷಿ ಮತಗಳು ಅನ್ನುವಂಥದ್ದನ್ನ ಬಹಳ ಹಿಂದೆ ಇಂದಿರಾ ಗಾಂಧಿ ಅವರು ಹೇಳಿದಂತಹ ಮಾತುಗಳು, ಆತ್ಮಸಾಕ್ಷಿಯ ಮತಗಳು. ಅದು ಈಗಲೂ ಕೂಡ ರಾಜಕೀಯದಲ್ಲಿ ಬಹಳಷ್ಟು ಬಾರಿ ಚರ್ಚೆಗೆ ಬರುತ್ತೆ. ಆದರೆ ಖಂಡಿತವಾಗ್ಲೂ ಕೂಡ ಆತ್ಮಸಾಕ್ಷಿಯ ಮತಗಳು ಇಲ್ಲ ಅನ್ನುವಂಥದ್ದನ್ನ ಈಗಿನ ರಾಜಕಾರಣಿಗಳು ನಿಸ್ಸಂಶಯವಾಗಿ ಒಪ್ಕೊಳ್ತಾರೆ. ಯಾಕಂದರೆ ಆ ರೀತಿಯಾಗೆಲ್ಲ ನಡೆದಿಲ್ಲ. ಆತ್ಮಸಾಕ್ಷಿಯ ಮತಗಳು ಅನ್ನೋಂಥ ಆಧಾರದಲ್ಲೆಲ್ಲ ಇವತ್ತು ಆ ಕಡೆಯಿಂದ ಈ ಕಡೆಗೆ ವೋಟ್ಗಳು ಹೋಗೋದಿಲ್ಲ. ಆ ಕಡೆಯಿಂದ ಈ ಕಡೆಗೆ ವೋಟ್ ಏನು ಕ್ರಾಸ್ ವೋಟಿಂಗ್ ಆಗಬೇಕಲ್ಲ, ಕ್ರಾಸ್ ವೋಟಿಂಗ್ ಆಗುವಂಥದ್ದು ಆತ್ಮಸಾಕ್ಷಿ ಮತಗಳ ಮೂಲಕವಾಗಿ ಆಗೋದಿಲ್ಲ. ಅದಕ್ಕೆ ಬೇರೆ ರೀತಿಯಾದಂತಹ ಪದಗಳ ಬಳಕೆ ಇವತ್ತಿನ ರಾಜಕಾರಣದಲ್ಲಿ ಇದೆ. ಗೆಲ್ಲೋ ಸ್ಟ್ರಾಟಜಿಯನ್ನು ಮಾಡಿ 5ನೇ ಅಭ್ಯರ್ಥಿಯನ್ನು ಈಗ ಕಾಂಗ್ರೆಸ್ನವರು ಕಣಕ್ಕಿಳಿಸಿದ್ದಾರೆ. ಖಂಡಿತವಾಗ್ಲೂ ಕೂಡ ಕಾಂಗ್ರೆಸ್ಗೆ ಗೆಲ್ಲೋದಕ್ಕೆ ಒಂದು ಅವಕಾಶ ಇಲ್ಲಿ ಸೃಷ್ಟಿಯಾಗುತ್ತೆ. ಅದು ಅವರಿಗೂ ಕೂಡ ಚೆನ್ನಾಗಿ ಗೊತ್ತಿದೆ, ಅಥವಾ ಮೈತ್ರಿ ಪಕ್ಷಗಳಿಗೂ ಕೂಡ ಚೆನ್ನಾಗಿ ಗೊತ್ತಿದೆ. ಯಾಕಂದರೆ ಇಲ್ಲಿ ಸೆಕೆಂಡ್ ಪ್ರಿಫರೆನ್ಷಿಯಲ್ ವೋಟ್ಗಳು ಕೂಡ ಕೌಂಟ್ಗೆ ಬರುವಂತಹ ಸಂದರ್ಭದಲ್ಲಿ ಅವ್ರಿಗೆ ಅವಕಾಶ ಇದ್ದೇ ಇದೆ. ಆದರೆ ವಿಚಾರ ಇರುವಂಥದ್ದು ಹೇಗೆ ಆ ಗುರಿಯನ್ನು ತಲುಪ್ತಾರೆ. ಕದನ ಕಣ ಈಗ ಕುತೂಹಲವನ್ನು ಕೆರಳಿಸಿದೆ. ಕೂಡಿ ಕಳೆಯುವ ಲೆಕ್ಕಾಚಾರವೂ ಕೂಡ ಸಾಗ್ತಾ ಇದೆ. ಬಹಳಷ್ಟು ಲೆಕ್ಕಾಚಾರಗಳು ಇದರ ಸುತ್ತಲೂ ಕೂಡ ಅಡಗಿದ್ದಾವೆ. ಯಾಕಂದರೆ 28 ಸೀಟ್ಗಳು ಬೇಕು. ಒಬ್ಬ ಅಭ್ಯರ್ಥಿ ಗೆಲ್ಲೋದಕ್ಕೆ ಬೇಕಾಗುವಂಥದ್ದು 28 ಮತಗಳು ಬೇಕು. 28 5ಲಿ 140 ಅಷ್ಟು ನಂಬರ್ ಈಗ ಸದ್ಯಕ್ಕೆ ಕಾಂಗ್ರೆಸ್ನವರ ಕೈಯಲ್ಲಿ ಇದೆ ಅಂತ ಕಾಂಗ್ರೆಸ್ನವರು ಹೇಳ್ಕೊಳ್ತಾರೆ. ಯಾಕಂದರೆ ಇಬ್ಬರು ಉಚ್ಚಾಟಿತ BJP ಶಾಸಕರಿದ್ದಾರೆ, ಅವರು ತಮಗೆ ಮತ ಹಾಕಬಹುದು ಅನ್ನೋಂಥ ಲೆಕ್ಕಾಚಾರದಲ್ಲಿ ಕಾಂಗ್ರೆಸ್ನವರು ಕೂತ್ಕೊಂಡಿದ್ದಾರೆ. ಅಷ್ಟು ಸುಲಭದಲ್ಲಿ ಈ ಲೆಕ್ಕಾಚಾರಗಳಿಲ್ಲ. ಯಾಕಂದರೆ 28 ಮತಗಳನ್ನು ಹಾಕಿಸ್ಕೊಳ್ಳೋಕ್ಕಾಗಲ್ಲ. ಸಾಮಾನ್ಯವಾಗಿ 29 ಸೇಫರ್ ಸೈಡ್ ಅಂತೇಳಿ ನಡೆಯುತ್ತೆ. ಇದೇ ಕಾರಣಕ್ಕಾಗಿ ಈಗ ರೆಸಾರ್ಟ್ಗೆ ಶಿಫ್ಟ್ ಆಗ್ತಾ ಇದ್ದಾರೆ. ನೋಡಿ, ತಮ್ಮ ಕುದುರೆಗಳನ್ನು ಜೊತೆಯಲ್ಲಿ ಇಟ್ಕೊಳ್ಬೇಕು ಅನ್ನುವಂಥದ್ದು ಇಲ್ಲಿರುವ ಬಹಳ ಮುಖ್ಯವಾದಂತಹ ಗುರಿ. ಹಾರ್ಸ್ ಟ್ರೇಡಿಂಗ್ ಆಗಬಹುದು ಅನ್ನುವಂತಹ ಭೀತಿ ಇರುತ್ತೆ. ಹಾರ್ಸ್ ಯಾರಾಗೋದು ಅದು ಮುಖ್ಯ. ಕುದುರೆ ವ್ಯಾಪಾರದ ಹಿನ್ನೆಲೆಯಲ್ಲಿ ಶಾಸಕರ ಮೇಲೆ ಕಣ್ಣಿಡುವಂತಹ ಕೆಲಸವನ್ನ ಈಗ ಕಾಂಗ್ರೆಸ್ನವರು ಕೂಡ ಮಾಡ್ತಾ ಇದ್ದಾರೆ. ತಮ್ಮೆಲ್ಲ ಶಾಸಕರುಗಳನ್ನ ಜೊತೆಯಾಗಿ ಇಟ್ಕೊಳ್ಳುವಂಥದ್ದು ಅವರ ಉದ್ದೇಶ. ಮುನ್ನೆಚ್ಚರಿಕೆ ಕ್ರಮವಾಗಿ ಕಾಂಗ್ರೆಸ್ ಶಾಸಕರು ಈಗ ರೆಸಾರ್ಟ್ಗೆ ಶಿಫ್ಟ್ ಆಗ್ತಾ ಇದ್ದಾರೆ. ಕರ್ನಾಟಕದಲ್ಲಿ ಮಳೆ ಬರಲಿ, ಹೊಳೆ ಬರಲಿ, ಏನಾದರೂ ಬರಲಿ, ನಾವಂತೂ ರೆಸಾರ್ಟ್ಗೆ ಹೋಗ್ತೀವಿ ಅಂತ ಹೊರಟಿದ್ದಾರೆ. ಇದಕ್ಕಾಗಿ ಜೂನ್ 18ರಂದು ವೋಟಿಂಗ್ ಇದೆ. ಜೂನ್ 16ರಂದು ಸಂಜೆನೆ ಎಲ್ಲರೂ ಬಿಡದಿ ಬಳಿಯ ವಂಡರ್ಲಾ ರೆಸಾರ್ಟ್ಗೆ ಶಿಫ್ಟ್ ಆಗ್ತಿದ್ದಾರೆ. 16 ಮತ್ತು 17ರಂದು ರೆಸಾರ್ಟ್ನಲ್ಲಿ ವಾಸ್ತವ್ಯ. ಜೂನ್ 16ರ ಸಂಜೆ ವಂಡರ್ಲಾ ರೆಸಾರ್ಟ್ನಲ್ಲೇ CLP ಸಭೆಯನ್ನು ಕರೆಯಲಾಗಿದೆ. ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆಯನ್ನ ರೆಸಾರ್ಟ್ನಲ್ಲಿ ಕರೆಯಲಾಗಿದೆ. ನೋಡಿ, ಮುಖ್ಯಮಂತ್ರಿಯಾಗಿ ಶಿವಕುಮಾರ್ ಅವ್ರನ್ನ ಆಯ್ಕೆ ಮಾಡೋದಕ್ಕೆ ಯಾವುದೇ ರೆಸಾರ್ಟ್ಗೆ ಹೋಗಲಿಲ್ಲ. ನಮ್ಮಲ್ಲಿ ಅನೇಕ ರೆಸಾರ್ಟ್ ಶಾಸಕಾಂಗ ಪಕ್ಷಗಳ ಸಭೆಗಳನ್ನು ಮುಖ್ಯಮಂತ್ರಿ ಬದಲಾವಣೆಗಳ ಸಂದರ್ಭಗಳಲ್ಲಿ ನೋಡಿದ್ವಿ ನಾವು, ಅಥವಾ ಒಬ್ಬ ಮುಖ್ಯಮಂತ್ರಿಯ ವಿರುದ್ಧದ ಅಭಿಪ್ರಾಯ ರೂಪಿಸೋದಕ್ಕಾಗಿ ರೆಸಾರ್ಟ್ಗಳಲ್ಲಿ ಶಾಸಕಾಂಗ ಪಕ್ಷಗಳ ಸಭೆ ನಡೆದದನ್ನು ನೋಡಿದ್ದೀವಿ. ಆದರೆ ಕರ್ನಾಟಕದಲ್ಲಿ ಮೊನ್ನೆ ಸಿದ್ದರಾಮಯ್ಯನವರಿಂದ ಶಿವಕುಮಾರ್ ಅವರಿಗೆ ಅಧಿಕಾರ ಹಸ್ತಾಂತರ ಆಗುವಾಗ ಯಾವುದೇ ರೀತಿಯ ರೆಸಾರ್ಟಲ್ಲಿ ಆಗಲಿಲ್ಲ, ವಿಧಾನಸೌಧದಲ್ಲೇ ಆಯಿತು. ಆದರೆ ಈಗ ಚುನಾವಣೆಗಾಗಿ ರೆಸಾರ್ಟ್ ಕಡೆಗೆ ಹೋಗ್ತಾ ಇದ್ದಾರೆ. ಅಷ್ಟರ ಮಟ್ಟಿಗೆ ತಮ್ಮ ಶಾಸಕರ ಮೇಲೆ ಅವ್ರಿಗೂ ನಂಬಿಕೆ ಇದೆ. CM DK ಶಿವಕುಮಾರ್ ನೇತೃತ್ವದಲ್ಲಿ ನಡೆಯಲಿರುವಂತಹ CLP ಇದು ಅಂದರೆ ಮುಖ್ಯಮಂತ್ರಿಯಾಗಿ ಆಯ್ಕೆಯಾದ ನಂತರ, ಪ್ರಮಾಣ ವಚನವನ್ನು ಸ್ವೀಕರಿಸಿದ ನಂತರ ಶಿವಕುಮಾರ್ ಅವರು ಕರೆದಿರುವ ಮೊದಲ
ಶಾಸಕಾಂಗ ಪಕ್ಷದ ಸಭೆ. ಶಾಸಕಾಂಗ ಪಕ್ಷದ ನಾಯಕನಾಗಿ ಅವರು ಕರೆತಿರುವ ಮೊದಲ ಸಭೆ ಇದು ರೆಸಾರ್ಟ್ನಲ್ಲಿ ನಡೀತಿದೆ. ರಣದೀಪ್ ಸಿಂಗ್ ಸುರ್ಜೇವಾಲಾ, BK ಹರಿಪ್ರಸಾದ್, ಸಿದ್ದರಾಮಯ್ಯನವರು ಪ್ರಮುಖ ನಾಯಕರಾಗಿ ಇವರುಗಳು ಉಪಸ್ಥಿತರಿರ್ತಾರೆ. PCC ಅಧ್ಯಕ್ಷರು, ಮಾಜಿ ಮುಖ್ಯಮಂತ್ರಿಗಳು ಹಾಗೂ ಉಸ್ತುವಾರಿ. ಅವರ ಜೊತೆಗೆ ಎಲ್ಲ ಶಾಸಕರನ್ನ ಜೊತೆಯಲ್ಲಿ ಹಿಡಿದಿಟ್ಟುಕೊಳ್ಳುವಂತಹ ಪ್ರಯತ್ನವನ್ನ ಇಲ್ಲಿ ಮಾಡಲಾಗುತ್ತೆ. ವಿಶೇಷವಾಗಿ ಈ ವಿಧಾನ ಪರಿಷತ್ ಚುನಾವಣೆಗಳು ನಡೆದಾಗ ಒಂದು ಕಾಂಗ್ರೆಸ್ಗೆ ಈಗಾಗಲೇ ಒಂದು ಬ್ಯಾಡ್ ಎಕ್ಸ್ಪೀರಿಯನ್ಸ್ ಕೂಡ ಕಾಂಗ್ರೆಸ್ನಲ್ಲಿ ಇದೆ. ಹಿಂದೆ ಇಕ್ಬಾಲ್ ಅಹಮದ್ ಸರಡಗಿ ಅವರನ್ನ ಕಾಂಗ್ರೆಸ್ನ ಅಧಿಕೃತ ಅಭ್ಯರ್ಥಿಯಾಗಿ ಕಣಕ್ಕಿಳಿಸಿದಾಗ ಅವರು ಸೋಲನ್ನ ಕಾಣ್ತಾರೆ. ಅಲ್ಲಿ ಭೈರತಿ ಸುರೇಶ್ ಅವರು ಗೆದ್ದಿರ್ತಾರೆ ಇಂಡಿಪೆಂಡೆಂಟ್ ಆಗಿ. ಈ ಕಾರಣಕ್ಕಾಗಿಯೇ ಇಲ್ಲಿ ಈಗ ಹಿಡಿದಿಟ್ಟುಕೊಳ್ಳುವ ಪ್ರಯತ್ನ ನಡೀತಾ ಇದೆ. ಮೊದಲ ಪ್ರಾಶಸ್ತ್ಯದ 28 ವೋಟ್ಗಳು ಯಾರು ಹಾಕಬೇಕು, ಯಾರಿಗೆ ಹಾಕಬೇಕು ಅಂದ್ರೆ ಯಾವ ಅಭ್ಯರ್ಥಿಗೆ ಯಾವ 28 ಜನ ಶಾಸಕರುಗಳು ಮೊದಲ ಪ್ರಾಶಸ್ತ್ಯದ ಮತಗಳನ್ನ ಹಾಕಬೇಕು ಅನ್ನೋದ್ರ ಕಡೆಗೆ ಲೆಕ್ಕಾಚಾರಗಳನ್ನ ಮಾಡ್ತಾರೆ. 4 ಅಭ್ಯರ್ಥಿಗಳಿಗೆ ಯಾರೆಲ್ಲ ವೋಟ್ ಹಾಕಬೇಕು ಅನ್ನುವಂತಹ ಪಟ್ಟಿಯನ್ನು ಮೊದಲಿಗೆ ತಯಾರು ಮಾಡ್ತಾರೆ. ಅಂದ್ರೆ 4, 28 ಮತಗಳನ್ನ ಯಾರು ಹಾಕೊಳ್ಬೇಕು ಅನ್ನೋದ್ರ ಬಗ್ಗೆ ಪಟ್ಟಿಯನ್ನು ತಯಾರು ಮಾಡಲಾಗುತ್ತೆ. 5ನೇ ಅಭ್ಯರ್ಥಿಗೆ ಇರುವಂತಹ ಮತ ಮತ್ತು 2ನೇ ಪ್ರಾಶಸ್ತ್ಯಗಳ ಮತಗಳ ಹಂಚಿಕೆಯನ್ನು ನಂತರ ಮಾಡಲಾಗುತ್ತೆ. ಇಲ್ಲಿ ಕರೆಕ್ಟಾಗಿ 28 ವೋಟ್ ಹಾಕುವಂತಹ ಯುವ ಶಾಸಕರುಗಳೇ ಇದ್ರೆ ಅವರು ಆ ಕಡೆ ಈ ಕಡೆ ಮಿಸ್ಟೇಕ್ ಮಾಡದೇನೆ ವೋಟ್ ಹಾಕ್ತಾರೆ ಅಂತ ಹೇಳಿದ್ರೆ 28ಕ್ಕೆ 28 ವೋಟ್ ಕೂಡ ಅವರಿಗೆ ಬರೋದಕ್ಕೆ ಅವಕಾಶ ಇರುತ್ತೆ. ಹಾಗಾಗಿ ಅವರು ಸೆಕೆಂಡ್ ಪ್ರಿಫರೆನ್ಷಿಯಲ್ ವೋಟ್ ಕಡೆಗೆ ಜಾಸ್ತಿ ತಲೆಕೆಡಿಸಿಕೊಳ್ಬೇಕಾದ ಅವಶ್ಯಕತೆ ಬರುವುದಿಲ್ಲ. 5ನೇ ಅಭ್ಯರ್ಥಿ ಗೆಲುವಿಗೆ ಅಗತ್ಯವಿರುವಂತಹ ಮತಗಳ ಹೊಂದಿಸುವ ತಂತ್ರಗಾರಿಕೆ ಇಲ್ಲಿ ನಡೀತಾ ಇದೆ. ಸರಿಯಾಗಿ ಲೆಕ್ಕ ಹಾಕ್ತಾ ಹೋದಾಗ ಅವರಿಗೆ 5 ಅಭ್ಯರ್ಥಿಗಳಿಗೆ ಗೆಲ್ಲಿಸೋದಕ್ಕೆ ಅವಕಾಶಗಳು ಇದ್ದೇ ಇದೆ. 138ರಲ್ಲೂ ಕೂಡ ಅವಕಾಶ ಇದೆ. 140 ಆದ್ರೆ ಅಂತೂ ಬಹಳ ಆರಾಮಾದ ಅವಕಾಶ ಇದೆ. ಹೀಗಾಗಿ ಈ ತಂತ್ರಗಾರಿಕೆಗಳು ಇವಾಗ ಇಲ್ಲಿ ನಡೀತಾ ಇರುವಂಥದ್ದು. ಆದರೆ ಕುಮಾರಸ್ವಾಮಿ ಅವರು ಸುಮ್ಮನೆ ಕುಳಿತಿಲ್ಲ. ತಮ್ಮ ಪಕ್ಷದ ಅಭ್ಯರ್ಥಿಯನ್ನು ಕಣಕ್ಕಿಳಿಸಿದ ನಂತರ JDS ಅಂಗಡದಲ್ಲೂ ಕುದುರೆ ವ್ಯಾಪಾರದ ಭೀತಿ ಇದೆ. ಅವರು ಕೂಡ ಕುದುರೆಗಳನ್ನು ಹುಡುಕ್ತಾ ಇದ್ದಾರೆ. ಯಾವ ಕುದುರೆ ವ್ಯಾಪಾರಕ್ಕೆ ರೆಡಿ ಆಗಿದೆ ಅಂತ ಹುಡುಕ್ತಿದ್ದಾರೆ. JDS ಶಾಸಕರ ಸಭೆಯನ್ನ HD ಕುಮಾರಸ್ವಾಮಿ ಅವರು ಮಾಡಿದ್ದಾರೆ. ದೋಸ್ತಿ ಪಕ್ಷಗಳ 3ನೇ ಅಭ್ಯರ್ಥಿಯ ಗೆಲುವಿನ ಕಾರ್ಯತಂತ್ರಗಳ ಬಗ್ಗೆಯೂ ಕೂಡ ಚರ್ಚೆ ನಡೆಸಲಾಗಿದೆ. ಯಾಕಂದ್ರೆ 2 ಅಭ್ಯರ್ಥಿಗಳ ತಲೆಬಿಸಿ BJP ಅವರದು, 3ನೇ ಅಭ್ಯರ್ಥಿ ಇವರದ್ದು. ಹಾಗಾಗಿ ಇವರು ತಲೆಬಿಸಿ ತಗೊಂಡಿದ್ದಾರೆ. ಕಾಂಗ್ರೆಸ್ ಸಂಪರ್ಕದಲ್ಲಿರುವ ಶಾಸಕರ ಬಗ್ಗೆಯೂ ಕೂಡ ಮಾಹಿತಿಗಳನ್ನ ಕಲೆ ಹಾಕ್ತಾ ಇದ್ದಾರೆ. ಮತ್ತು ವಿಧಾನ ಪರಿಷತ್ ಚುನಾವಣೆಯಲ್ಲಿ ಅಡ್ಡ ಮತದಾನದ ಭೀತಿ ಸಹಜವಾಗಿಯೇ ತೆನೆ ಪಕ್ಷಕ್ಕೆ ಕಾಡ್ತಾ ಇದೆ. ಇದೇ ಕಾರಣಕ್ಕಾಗಿ ಶಾಸಕ ಹನೂರು ಮಂಜುನಾಥ್ ಅವರನ್ನು ಕೂಡ ಕುಮಾರಸ್ವಾಮಿ ಕರೆಸ್ಕೊಂಡಿದ್ದಾರಂತೆ. ಹನೂರಿನ ಶಾಸಕರಾಗಿರುವಂತಹ ಮಂಜುನಾಥ್ ಅವರನ್ನ ಗೊತ್ತಿಲ್ಲ, ಅವರು ನಿಜಕ್ಕೂ ಈ ಕುದುರೆ ವ್ಯಾಪಾರಕ್ಕೆ ಒಳಗಾಗೋದಕ್ಕೆ ರೆಡಿ ಆಗಿದ್ದಾರೆ ಇಲ್ಲೋ ಗೊತ್ತಿಲ್ಲ. ಆದರೆ ಅವ್ರನ್ನ ಕರೆಸ್ಕೊಂಡಿದ್ದಾರೆ. JP ನಗರದ ನಿವಾಸಕ್ಕೆ ಹನೂರು ಮಂಜುನಾಥ್ ಅವರನ್ನು ಕೂಡ ಕರೆಸ್ಕೊಂಡು ಸಭೆಯನ್ನ ಮಾಡ್ತಾ ಇದ್ದಾರೆ ಕುಮಾರಸ್ವಾಮಿ. ಆ ಮೂಲಕ ತಮ್ಮ ಶಾಸಕರನ್ನ ಹಿಡಿದಿಟ್ಟುಕೊಳ್ಳುವ ಪ್ರಾಮಾಣಿಕ ಪ್ರಯತ್ನ ಅವರ ಕಡೆಯಿಂದ ನಡೀತಾ ಇದೆ. 18 ಶಾಸಕರಿದ್ದಾರೆ. ಅವರು ವಿಧಾನ ಸಭೆ ಗೆದ್ದಂಥವ್ರು ಲೋಕಸಭೆಗೆ ಹೋದ ನಂತರ 18 ಶಾಸಕರು ಇರುವಂಥದ್ದು ಈಗ ಅವ್ರ ಬಳಿಯಲ್ಲಿ. ಇಲ್ಲಿ ಕುಮಾರಸ್ವಾಮಿ ಅವರು ಕೊಟ್ಟಿರುವಂತಹ ಸಲಹೆಗಳನ್ನು ಗಮನಿಸಬೇಕು. ಯಾರೂ ಕೂಡ ಆಮಿಷಗಳಿಗೆ ಬಲಿಯಾಗಬೇಡಿ ಅಂತೇಳಿ ಇವತ್ತಿನ ಸಭೆಯಲ್ಲಿ, ಶಾಸಕರ ಸಭೆಯಲ್ಲಿ ಅವರು ಹೇಳಿದ್ದಾರೆ. ಯಾರೂ ಆಮಿಷಗಳಿಗೆ ಬಲಿಯಾಗಬೇಡಿ. ಮತ್ತು ಇನ್ನೂ ಒಂದು ಅಂಶವನ್ನು ಅವರು ಉಲ್ಲೇಖ ಮಾಡಿದರೆ, ಕಾಂಗ್ರೆಸ್ನ ಕೆಲ ಶಾಸಕರು ನನ್ನ ಸಂಪರ್ಕದಲ್ಲಿದ್ದಾರೆ ಅಂತ. ಅಂದರೆ ತನ್ನ ಪಕ್ಷದ ಶಾಸಕರಿಗೆ ಹೇಳ್ತಾ ಇದ್ದಾರೆ ಕಾಂಗ್ರೆಸ್ ಅವರು ಸಂಪರ್ಕದಲ್ಲಿದ್ದಾರೆ, ಹಾಗಾಗಿ ನೀವು ಸುಮ್ಮನೆ ವೇಸ್ಟ್ ಮಾಡ್ಕೋಬೇಡಿ, ನನ್ನ ಜೊತೆಗೆ ಇದ್ದರೆ ನಮ್ಮ ಅಭ್ಯರ್ಥಿನ ಗೆಲ್ಲಿಸ್ಕೊಳ್ಬಹುದು ಅಂತ ಖಂಡಿತ ಆತ್ಮಸಾಕ್ಷಿಯ ಮತವನ್ನು ಹಾಕ್ತಾರೆ. ಅಂದರೆ ಕ್ರಾಸ್ ವೋಟಿಂಗ್ ಅನ್ನು ನಮ್ಮಲ್ಲಿ ಕರೀತಾ ಇರುವಂಥದ್ದು ಆತ್ಮಸಾಕ್ಷಿಯ ಮತಗಳು ಅಂತೇಳಿ. ಇದು ಯಾವ ರೀತಿಯಂತ ಆತ್ಮ, ಯಾವ ರೀತಿಯ ಸಾಕ್ಷಿ ಅನ್ನೋದು ನಾವು ನೋಡಿದ್ದೀವಿ ಹಿಂದೆನು. ಗೋವಿಂದರಾಜು ಗೆಲ್ತಾರೆ ಅನ್ನೋಂಥ ವಿಶ್ವಾಸವನ್ನು ಕುಮಾರಸ್ವಾಮಿ ಅವರು ವ್ಯಕ್ತಪಡಿಸಿದ್ದಾರೆ. ಶಿವಕುಮಾರ್ ನಮ್ಮ ಶಾಸಕರನ್ನ ಸೆಳೆಯೋದಕ್ಕೆ ಯತ್ನಿಸ್ತಾ ಇದ್ದಾರೆ, ಆದರೆ ಕಾಂಗ್ರೆಸ್ನವರೇ ನನ್ನ ಜೊತೆಗೆ ಸಂಪರ್ಕದಲ್ಲಿದ್ದಾರೆ ಅಂತ ಹೇಳಿದ್ದಾರೆ. ಇದಾಗಿತ್ತು ಇವತ್ತಿನ ಪಂಚಾಯಿತಿ. ನಮಸ್ಕಾರ.